ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಈಗ 4 ದಿನ ಬಂದ್ ಆಗ್ತಾ ಇದೆ. ಮೇ 5ನೇ ತಾರೀಕಿಂದ 8ರವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಈ ಹಿನ್ನೆಲೆ ಈಗ ವಾಹನ ಸಂಚಾರ ಬಂದ್ ಮಾಡಿರುವಂತಹ ಸಂಚಾರ ಪೊಲೀಸರು ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಹುಶಃ ರಿಲೀಸ್ ಮಾಡ್ತಾರೆ. 4 ದಿನ ಎಲ್ಲಾ ರೀತಿಯಾದಂತಹ ವಾಹನಗಳ ಸಂಚಾರ ಈ ಭಾಗದಲ್ಲಿ ನಿರ್ಬಂಧ ಆಗುತ್ತೆ. ಹಾಗಾಗಿ ನೀವು ಕೂಡ ಪೀಣ್ಯ ಫ್ಲೈಓವರ್ ಇಂದನೇ ಪ್ರತಿನಿತ್ಯ ಏನಾದರೂ ನೀವು ಕೂಡ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಫ್ಲೈಓವರ್ ಎರಡೂ ಬದಿಯಲ್ಲಿ ವಾಹನ ಸಂಚಾರ ನಿರ್ಬಂಧ ಆಗಿದೆ. ಈಗ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗ ಬಳಕೆಗೆ ಈಗಾಗಲೇ ಸೂಚನೆ ಕೊಡಲಾಗ್ತಾ ಇದೆ. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಂತಹ ವಾಹನಗಳು ಫ್ಲೈಓವರ್ ಕೆಳಭಾಗದ ಸರ್ವಿಸ್ ರಸ್ತೆ ಮೂಲಕ ಸಂಚಾರ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಅಂತಂದ್ರೆ ಅದು ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತ ಒಂದು ಫ್ಲೈಓವರ್ ಈಗ 4 ದಿನ ಬಂದ್ ಆಗ್ತಾ ಇದೆ ನೋಡಿ. ಇವತ್ತು 2ನೇ ತಾರೀಕು ಮೇ 2ನೇ ತಾರೀಕು, ಮೇ 5ನೇ ತಾರೀಕಿಂದ 8ರವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಈ ಹಿನ್ನೆಲೆ ವಾಹನ ಸಂಚಾರ ಬಂದ್ ಮಾಡಿದ್ದಾರೆ ಸಂಚಾರ ಪೊಲೀಸರು. ಹಾಗಾಗಿ ಸಂಚಾರ ಪೊಲೀಸರು ಬಂದ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ಲ. ಹಾಗಾಗಿ ಸರ್ವಿಸ್ ರೋಡಿಂದ ಓಡಾಡಿ, ಅದರ ಹೊರತಾಗಿ ಸರ್ವಿಸ್ ರೋಡಿಂದ ಓಡಾಡಬೇಕು ಅಂತ ಹೇಳಿ ಈಗ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. 4 ದಿನ ಎಲ್ಲಾ ರೀತಿಯಾದಂತಹ ವಾಹನಗಳ ಸಂಚಾರ ಈ ಭಾಗದಲ್ಲಿ ಪೀಣ್ಯ ಫ್ಲೈಓವರ್ ಹತ್ರ ನಿರ್ಬಂಧ, ನೋ ಎಂಟ್ರಿಯಲ್ಲಿ. ಫ್ಲೈಓವರ್ ಎರಡೂ ಬದಿಯಲ್ಲೂ ಕೂಡ ವಾಹನ ಸಂಚಾರ ನಿರ್ಬಂಧ ಮಾಡಲಾಗಿದೆ. ವಾಹನ ಸವಾರರಿಗೆ ಇದೇ ಕುರಿತಾಗಿ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿಕೊಡ್ತಾ ಇದ್ದಾರೆ ಅವರೇ. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಂತಹ ಎಲ್ಲ ವಾಹನಗಳು ಕೂಡ ಫ್ಲೈಓವರ್ ಕೆಳಭಾಗದ ಸರ್ವಿಸ್ ರಸ್ತೆ ಮೂಲಕ ಸಂಚಾರ ಮಾಡಬಹುದು. ಈ ರೀತಿಯಾದಂತಹ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಈಗ ಸಂಚಾರ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಸದ್ಯ 4 ದಿನ ಬಂದಾಗತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರತಿದಿನ ನೀವು ಕೂಡ ಈ ಒಂದು ಭಾಗದಿಂದ ಓಡಾಡ್ತೀರಿ ಕೆಲಸ ಕಾರ್ಯಕ್ಕೆ ಅಂತಂದ್ರೆ ಈ ಒಂದು ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಈಗ ಆ ಒಂದು ಫ್ಲೈಓವರ್ ಹೊರತಾಗಿ ಕೆಳಗೆ ಇರುವಂತಹ ಸರ್ವಿಸ್ ರಸ್ತೆಯಿಂದ ಓಡಾಡಬಹುದು.